ಜಯನಗರ ಶಿವ ಮಂದಿರ ಟ್ರಸ್ಟ್ ಹಾಗೂ ಜಾಗೃತಿ ಕಾಲನಿ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಕಲಬುರಗಿ ಸಂಚಾರಿ ಪೊಲೀಸ್ ಇಲಾಖೆ ಸಹಭಾಗಿತ್ವದಲ್ಲಿ ಜನರಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ತಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವಂತೆ ಅರಿವು ಮೂಡಿಸಿದರು. ಬೈಕ್ ರ್ಯಾಲಿಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರು ಚಾಲನೆ ನೀಡಿದರು. ಕಲಬುರಗಿ ನಗರದ ಜಯನಗರ ಶಿವಲಿಂಗ ಮಂದಿರ ಟ್ರಸ್ಟ್ ಹಾಗೂ ಜಾಗೃತಿ ಕಾಲನಿ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಬಡಾವಣೆಯ ಹಿರಿಯ ನಾಗರಿಕರೊಂದಿಗೆ ಸಂಚಾರಿ ಪೊಲೀಸ್ ಅವರ ಜೊತೆಗೆ ಹೆಲ್ಮೆಟ್ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೈಕ್ ಮೇಲೆ ಹೆಲ್ಮೆಟ್ ಧರಿಸಿ ಜಾಗೃತಿ ಮೂಡಿಸಿದರು. ಮುಖಂಡರಾದ ಲಿಂಗರಾಜ್ ಶಿರ್ಗಾಪುರ್ ಸೇರಿದಂತೆ ಅನೇಕರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಶರಣಬಸಪ್ಪ ಎಸ್ಡಿ ಅವರು ಸೇರಿದಂತೆ ಅನೇಕ ನಾಗರಿಕರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಹೆಲ್ಮೆಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಹೆಲ್ಮೆಟ್ ಧರಿಸಿ. ಓಕೆ ಆಮೇಲೆ ದಂಡ ಹಾಕ್ತೀವಿ, ಅದು ಬೇಡ ದಂಡ ಹಾಕ್ಸ್ಕೋಬೇಡ. ಹೆಲ್ಮೆಟ್ ಧರಿಸಿ, ಹೆಲ್ಮೆಟ್ ಧರಿಸಿ, ಹೆಲ್ಮೆಟ್ ಧರಿಸಿ. ಈ ಕಡೆ ಬೇಡ, ಒಂದು ಸೈಡ್ ಈ ಕಡೆ ಬಾಬಾ ಬೈಟ ಇವತ್ತು ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ಮತ್ತು ಜಾಗೃತಿ ಕಾಲೋನಿಯ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ನಾವೆಲ್ಲ ಬಡಾವಣೆಯ ಹಿರಿಯ ನಾಗರಿಕರೊಂದಿಗೆ ಇಂದು ನಾವು ಈ ಒಂದು ಸಂಚಾರ ಪೊಲೀಸ್ ಇಲಾಖೆ ಒಂದು ಸಹಯೋಗದಲ್ಲಿ ಇವತ್ತು ಹೆಲ್ಮೆಟ್ ಜಾಗೃತಿ ಮೂಡಿಸಬೇಕು ಜನರಲ್ಲಿ ಅಂಥೇಳಿ ಈ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು ಇಲ್ಲಿ ಎಲ್ಲ ಸೇರಿ ಬೈಕ್ ಮೇಲೆ ಎಲ್ಲ ಸ್ಲೋಗನ್ ಹಾಕೋತಾ ಬಂದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡೀವಿ. ಜನರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾರೆ ಮುಂದಿನ ದಿನಗಳಂಥೇಳಿ ನಮಗೆ ಭರವಸೆ ಇದೆ. ಯಾಕಂದರೆ ಹೆಲ್ಮೆಟು ಎಷ್ಟು ಮನುಷ್ಯನಿಗೆ ಇದು ಉಪಯೋಗದ ಎಂಬುದು ಯಾರಿಗೂ ಗೊತ್ತಿಲ್ಲ. ಈಗಾಗಲೇ ನಮ್ಮ ಸಂಚಾರ ವಿಭಾಗದ ಉಪವಿಭಾಗದ ನಮ್ಮ ACP ಸರ್ ಆದಂಥ DT ಪ್ರಭು ಸರ್ ಅವರು ಕೂಡ ನಮ್ಮ ಕಾಲನಿ ಕೂಡ ಬಂದಿದ್ದರು. ಅಲ್ಲಿ ಅಲ್ಲಿ ಹೆಲ್ಮೆಟ್ ಜಾಗೃತಿ ಕುರಿತು ಕಾರ್ಯಕ್ರಮ ಮಾಡಿದರು. ತದನಂತರ ಜಾಗೃತಿ ಕಾಲನಿಯಲ್ಲೂ ಕೂಡ ಅಲ್ಲಿ ಜಾಗೃತಿ ಕಾರ್ಯಕ್ರಮ ಮಾಡಿದರು. ನಂತರ ಅವರು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕೂಡ ಅವರು ಕಾರ್ಯಕ್ರಮವನ್ನು ಕೊಟ್ಟಿರು. ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿನಿಯರಿಗೆ ಕೂಡ ಅವರಲ್ಲಿ ಜಾಗೃತಿ ಮೂಡಿಸಿದರು. ಆದರೂ ಕೂಡ ಜನರು ಇದಕ್ಕೆ ಕೆಲವು ಜನರು ಸ್ಪಂದನೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮ ಕಲಬುರಗಿ ಜನ ಭಾಳ ಜಾಣರು ಅಂತ ಹೇಳಿ ನಾವು ತಿಳ್ಕೊಂಡಿವಿ. ಎಲ್ಲರೂ ಕೂಡ ಜಾಣರು ಅಂತೀವಿ. ಆದರೆ ಈ ಜಾಣತನ ತೋರಿಸ್ಬೇಕಾದ್ರೆ ನಾವು ಕಾನೂನನ್ನು ಪಾಲನೆ ಮಾಡಬೇಕಾಗ್ತದೆ. ಸಂಚಾರ ಏನು ಪೊಲೀಸರ ನಮ್ಮ ರಕ್ಷಣೆಗಾಗಿ ನಮ್ಮ ಟ್ರಾಫಿಕ್ ರೂಲ್ಸು ಮತ್ತು ಏನು ನಿಯಮಗಳನ್ನು ನಾವು ಕಟ್ಟುನಿಟ್ಟು ಪಾಲನೆ ಮಾಡಬೇಕಂಥೇಳಿ ಅವರು ಹಗಲಿರಲು ಶ್ರಮ ವಹಿಸ್ಲತ್ತಾರ. ನಮ್ಮ ಸುರಕ್ಷತೆಗಾಗಿ ಮತ್ತು ನಮ್ಮ ಕುಟುಂಬದ ಸುರಕ್ಷತೆಗಾಗಿ ಇವತ್ತು ನಾವು ಈ ಒಂದು ಹೆಲ್ಮೆಟ್ ಧರಿಸಬೇಕಂತ ಒಂದು ಸ್ಥಿತಿ ಬಂದದ. ಇದು ನಾವು ಕೇವಲ ಇದು ಬಿಸಿಲು ನೆಪ, ಇದು ಬಿಸಿಲು ನಾಡು, ಇದು ಕಲಬುರಗಿ ಹಿಂಗೆ ಅಂತ ಇದು ಹೇಳೋದು ದೊಡ್ಡ ತಪ್ಪಾಗ್ತದೆ. ಇದು ಕೇವಲ ನೆಪ ಆಯ್ತು ಹೊರತಾಗಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಮಾನವ ದೇಹದಲ್ಲಿರುವ ಅತ್ಯಂತ ಸೂಕ್ಷ್ಮ ಅಂಗ ಇರೋದೇ ತಲೆ. ಯಾಕಂದ್ರೆ ತಲೆಗೆ ಬಡಿತು ಒಂದು ವೇಳೆ ಏನಾರು ಮೆದುಳಿಗೆ ಸ್ವಲ್ಪ ಪೆಟ್ಟಾಯ್ತಪ್ಪ ಅಂತಂದ್ರೆ ಇದು ಮನುಷ್ಯನ ಇದ್ದು ಕೂಡ ಸತ್ತಂಗ ಅವನ ಕುಟುಂಬಕ್ಕೂ ಕೂಡ ಭಾಳಷ್ಟು ಭಾರ ಆಗ್ತದೆ. ಇವೆಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಪೊಲೀಸ್ ಇಲಾಖೆ ಮೇಲೆ ಇವತ್ತು ಗೂಬೆ ಕೂರ್ಸ ಅಂತ ಕೆಲವರು ಮಾಡ್ಲತ್ತಾರ. ಇದು ದಂಡ ಹಾಕ್ತಾರ, ದಂಡ ವಸೂಲಿ ಮಾಡ್ತಾರೆ ಅಂತೇಳಿ. ದಂಡ ಎದಕ್ಕೆ ವಸೂಲಿ ಮಾಡ್ತಾರೋ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರೇ ಅದ. ಇವತ್ತು ಈ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಲನೆ ಮಾಡಲ್ಲ ಅಂದ್ರೆ ನಮ್ಮಷ್ಟು ದೊಡ್ಡರು ಯಾರೂ ಅಲ್ಲ.
ಅದಕ್ಕೆ ದಯವಿಟ್ಟು ನಾನು ಈ ಒಂದು ಸಮಸ್ತ ಕಲಬುರಗಿ ಜನತೆ ಮತ್ತು ಕಲಬುರಗಿ ಜಿಲ್ಲಾದ್ಯಂತ ಎಲ್ಲ ತಾಲೂಕು ಇರ್ಬೋದು ಮತ್ತು ಹೋಬಳಿ ಮಟ್ಟ ಇರ್ಬೋದು, ಯಾಕಂದರೆ ಇವತ್ತು ನಾವು ನೋಡ್ತೀವಿ ಹಳ್ಳಿಗಳಿಂದ ಇವತ್ತು ಸಾಕಷ್ಟು ಜನರು ಕೂಡ ಸಿಟಿ ನಗರಕ್ಕೆ ಬರ್ತಾರೆ, ಅವರು ಕೂಡ ಹೆಲ್ಮೆಟ್ ಹಾಕೋಲ್ಲೇ ಬರ್ತಾರೆ. ಎಷ್ಟೋ ಅಪಘಾತಗಳು ಕೂಡ ಹೆದ್ದಾರಿಯಲ್ಲಿ ಆಗೋಂಥ ಸ್ಥಿತಿ ನೋಡಿವಿ. ತಲೆಪೆಟ್ಟು ಬರೆದು ರಕ್ತಸ್ರಾವ ಆಗಿ ಅವರು ಮರಣ ಹೊಂದಿದಂಥ ನಾವು ಘಟನೆಗಳು ನೋಡಿವಿ. ಅದಕ್ಕೆ ನಾನು ಮನವಿ ಮಾಡ್ಕೋತೀನಿ, ಎಲ್ಲರೂ ಸಮಸ್ತ ನಾಗರಿಕರು, ಬೈಕ್ ನಾಗರಿಕರನ್ನಾರ, ವಿದ್ಯಾರ್ಥಿಗಳಾರ, ವಿದ್ಯಾರ್ಥಿನಿಯರ, ಇವರೆಲ್ಲನೂ ಕೂಡ ಅವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಕೋಬೇಕು. ಇದು ನಮ್ಮ ರಕ್ಷಣೆಗದ, ಇದು ನಮ್ಮ ಕುಟುಂಬ ರಕ್ಷಣೆಗದ. ಇದು ಪೊಲೀಸರು ಕೇವಲ ಅವರು ಪಗಾರ ತೊಗೊತಿರ್ಬೇಕು, ಡ್ಯೂಟಿ ಮಾಡ್ತಿರ್ಬೇಕಾದ್ರೆ ನಮ್ಮ ಹಗಲಿರೋ ನಮ್ಮ ಸಲಿಂದ ಇಷ್ಟೆಲ್ಲ ಮಾಡ್ತಾರಪ್ಪ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದಯವಿಟ್ಟು ನಾವು ಮತ್ತೊಮ್ಮೆ ಹೇಳ್ತೀನಿ, ನೀವೆಲ್ಲ ಹೆಲ್ಮೆಟ್ ಧರಿಸ್ಬೇಕು, ಮಂಡತನ ಬಿಡ್ಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ಕೋತೀನಿ. ಕಲಬುರಗಿ ನಗರದ ಜನರಲ್ಲಿ ತಿಳಿಯಪಡಿಸುವುದೇನೆಂದರೆ, ನಮ್ಮ ಜಾಗೃತಿ ಕಾಲಿ ವತಿಯಿಂದ ಹಾಗೂ ನಮ್ಮ ಜಯನಗರ ಶಿವಮಂದಿರ ಕಾಲಿನ ವತಿಯಿಂದ ಎಲ್ಲರೂ ಉದ್ದೇಶ ಏನಪ್ಪ ಅಂತಂದ್ರೆ ಹೆಲ್ಮೆಟ್ ಧರಿಸ್ಕೊಂಡು ನಮ್ಮ ಪ್ರಾಣ ಉಳಿಸಬೇಕು, ಕುಟುಂಬದಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಯಾಕಂದರೆ ನಾವು ಎಲ್ಲೇ ಹೋಗ್ತಿರ್ತೀವಿ, ಎಲ್ಲೇ ಹೋದಲ್ಲಿ ತಲೆಯಲ್ಲಿ ಬಿದ್ದಪ್ಪ ಅಂದ್ರೆ ತಲೆ ಪೆಟ್ಟಾದ್ರೂ ಬಿಟ್ಟು ಕೂಡ ನಮ್ಮ ಜೀವ ಹಾನಿಕರ ಆಗ್ತದೆ. ಆ ಜೀವ ಹಾನಿಕರವನ್ನು ತೆಗಲಾಡ್ಸಬೇಕು, ನಾವು ಕೇರ್ ಮಾಡಬೇಕು ನಮ್ಮ ದೇಹಕ್ಕೆ. ಅದಲ್ಲದೆ ನಾವು ಒಂದು ಮೊಬೈಲ್ ಇರ್ತದೆ, ಮೊಬೈಲ್ ಇರಬೇಕಾದ್ರೂ ಅದು ಒಂದು ಕವರ್ ಇರ್ತದೆ. ಯಾಕಂದ್ರೆ ಅದು ಕವರ್ ಬಿದ್ದರೂ ಭೀ ಅದು ಮೊಬೈಲ್ ಬಿದ್ದರೂ ಭೀ ಕವರ್ಲಿಂದ ಪ್ರೊಟೆಕ್ಷನ್ ಮಾಡ್ಬೇಕಂತ ನನ್ನ ಭಾವನೆ ಇರ್ತದೆ. ಅದೇ ತಲೆ ಕೂಡ ನಾವು ಗಾಡಿಲಿಂದ ಬಿದ್ದರೂ ಹೆಲ್ಮೆಟ್ಲಿಂದ ನಮ್ಮ ತಲೆ ಉಳಿಲಿ, ನಮ್ಮ ಪ್ರಾಣ ಉಳಿಲಿ ಅಂತ ಭಯ ಮನುಷ್ಯ ಆ ಥರ ವಿಚಾರ ಮಾಡಿ ನಮ್ಮ ಪ್ರಾಣ ಉಳಿಸ್ಕೊಂಡು ಸಂಸಾರವನ್ನು ಒಳ್ಳೆತನ ನೋಡಿಕೊಂಡು ಹೋಗು, ಯಾವುದೇ ಧಕ್ಕೆ ತರಲಾರ್ದಂಗೆ ಕುಟುಂಬಕ್ಕೆ ತೊಂದರೆ ಆಗದಂತೆ ನೋಡಿಕೊಂಡು ಎಲ್ಲರೂ ಪ್ರತಿಯೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋರ್ಸ್ ಇಲ್ಲದೆ ನಾವು ಹೆಲ್ಮೆಟನ್ನು ಧರಿಸಬೇಕು, ನಮ್ಮ ಕುಟುಂಬವಾಗಿ ನಮ್ಮ ಜೀವವನ್ನು ಕಾಪಾಡಬೇಕೆಂಬ ಭಾವನೆ ಇಟ್ಟುಕೊಂಡು ಈ ಮನವನ್ನು ಎಲ್ಲರೂ ಅರಿತುಕೊಂಡು ಹೆಲ್ಮೆಟನ್ನು ಧರಿಸದೆ ಹೋದರೆ ತಪ್ಪಾಗುತ್ತೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಗಾಡಿ ನಡೆಸುವಾಗ ಹೆಲ್ಮೆಟ್ ಹಾಕ್ಕೊಂಡು ಕಡ್ಡಾಯವಾಗಿ ಹೋಗಬೇಕೆಂದು ನಾನು 2 ಮಾತುಗಳನ್ನು ಹೇಳ್ತೇನೆ.